ನಾಗರಿಕರ ವಸತಿ ಪ್ರದೇಶದ ಮೇಲೆ ಪಾಕಿಸ್ತಾನ ಶೆಲ್ಲಿಂಗ್ ಮಾಡಿದೆ. ರಜೌರಿಯಲ್ಲಿ ಮನೆಗಳು ಕಾರುಗಳು ಧ್ವಂಸವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಗರಿಕರ ಮನೆಗೂ ಕೂಡ ಶೆಲ್ಗಳು ನುಗ್ಗಿದೆ, ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇನ್ನು ಮನೆ ಬಳಿ ಸಿಕ್ಕು ಪಾಕಿಸ್ತಾನದ ಗುಂಡು ಮತ್ತು ಶೆಲ್ಲಿಂಗ್ನ ಪೀಸ್ಗಳು. ರಾತ್ರಿ ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕುಪ್ವಾರ ಸೇರಿದಂತೆ ಈಗಾಗಲೇ ಇನ್ಫ್ಯಾಕ್ಟ್ ಜಮ್ಮು ಕಾಶ್ಮೀರದ ಉತ್ತರ ಭಾಗದಲ್ಲಿ ಹೆಚ್ಚಿನ ಶೆಲ್ಲಿಂಗ್ ಆಗಿದೆ. ಅದರ ಜೊತೆಗೆ ರಾಜಸ್ಥಾನದಲ್ಲೂ ಕೂಡ ಹೆಚ್ಚಿನ ಶೆಲ್ಲಿಂಗ್ ಆಗಿದೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಕಾರ್ನ ಗಾಜ್ ಸಂಪೂರ್ಣವಾಗಿ ಪೀಸ್ ಆಗಿದೆ. ಇದರ ಜೊತೆಗೆ ಮನೆಗಳ ಮೇಲೂ ಕೂಡ ಅಂದರೆ ವಸತಿ ಪ್ರದೇಶಗಳ ಮೇಲೂ ಕೂಡ ಶೆಲ್ಲಿಂಗ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅನೇಕ ಮನೆಗಳಿಗೆ ಚಿಕ್ಕ ಪುಟ್ಟ ಡ್ಯಾಮೇಜ್ ಆಗಿದೆ. ಆದರೆ ಇರುವಂಥ ವಿಚಾರ ಅಂದರೆ ಭಾರತ ಅತ್ತ ಪಾಕಿಸ್ತಾನದ ಕೇವಲ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅತ್ತ ಪಾಕಿಸ್ತಾನ ಭಾರತದ ವಸತಿ ಪ್ರದೇಶಗಳ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ಇದಕ್ಕೆ ಭಾರತೀಯ ಸೇನೆ ಕೂಡ ಉತ್ತರ ಕೊಟ್ಟಿದೆ. ನಿನ್ನೆಯ ಪಾಕಿಸ್ತಾನದ ಆರ್ಟಿಲರಿ ಶೆಲ್ಲಿಂಗ್ಗೆ ಭಾರತ ಕೂಡ ಅಷ್ಟೇ ಪ್ರಬಲವಾದಂಥ ಶೆಲ್ಲಿಂಗ್ ಮೂಲಕ ಉತ್ತರ ಕೊಟ್ಟಿದೆ. ಇದರ ಜೊತೆಗೆ ಲಾಹೋರ್, ಇಸ್ಲಾಮಾಬಾದ್, ಕರಾಚಿ ಮೇಲೂ ಕೂಡ ಭಾರತ ದಾಳಿ ಮಾಡಿದೆ. ಆದರೆ ಭಾರತದ ಗಡಿ ಭಾಗದಲ್ಲಿರುವಂಥ ಗ್ರಾಮಗಳಲ್ಲಿ ನಾಗರಿಕ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿ ಶೆಲ್ಲಿಂಗ್ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿಯಾದಂಥ ಬೆಳವಣಿಗೆ. ಈ ಹಿನ್ನೆಲೆಯಲ್ಲಿ ಆ ಭಾಗದ ಅಂದರೆ ಸುಮಾರು 24ಕ್ಕೂ ಹೆಚ್ಚು ಜಿಲ್ಲೆಗಳಿದೆ ಗಡಿ ಭಾಗದಲ್ಲಿ. ಗಡಿಗೆ ಹೊಂದ್ಕೊಂಡಿರುವಂಥ ಜಿಲ್ಲೆಗಳಲ್ಲಿ ಈಗಾಗಲೇ ಅಲ್ಲಿನ ಸ್ಥಳೀಯ ಆಡಳಿತ ಅಲ್ಲಿನ ಗ್ರಾಮಸ್ಥರನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಈಗ ನಮ್ಗೆ ಬರ್ತಾ ಇರುವಂಥ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ನಿರಂತರವಾದಂಥ ಶೆಲ್ಲಿಂಗ್ನಿಂದಾಗಿ ಮನೆಯ ಗೋಡೆಗಳು ಕೂಡ ಬಿರುಕುಬಿಟ್ಟಿದೆ. ಹಾಗೆಯೇ ಒಂದು ಕಾರು ಕೂಡ ಜಖಂಗೊಂಡಿರುವಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನಮಗೆ ಬರ್ತಾ ಇರುವಂಥ ದೃಶ್ಯ ಜಮ್ಮು ಕಾಶ್ಮೀರದಿಂದ ಬರ್ತಾ ಇರುವಂಥ ದೃಶ್ಯ. ಇದರ ವಿವರಗಳು ಇನ್ನಷ್ಟು ಬರ್ತಾ ಇದೆ. ನೋಡ್ತಾ ಇದ್ದೀರಾ ಬುಲೆಟ್ನ ಪೀಸ್, ಇನ್ಫ್ಯಾಕ್ಟ್ ಶೆಲ್ಲಿಂಗ್ನ ಪೀಸ್ಗಳು ಕೂಡ ನಾವು ನೋಡ್ತಾ ಇದ್ದೀವಿ. ನೇರವಾಗಿ ನಿನ್ನೆ ರಾತ್ರಿ ಎಲ್ಲರೂ ಕೂಡ ನಿದ್ದೆ ಮಾಡ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಶೆಲ್ಲಿಂಗ್ ತುಂಬ ಜೋರಾದಂಥ ಪರಿಣಾಮ ಮನೆಯ ಗೋಡೆಗಳಿಗೂ ಕೂಡ ಶೆಲ್ಲಿಂಗ್ ಬಂದು ತಲುಪಿದೆ. ಹೀಗಾಗಿ ಮನೆ ಒಳಗಡೆ ಇದ್ದವರು ಕೂಡ ಆತಂಕದಲ್ಲಿದ್ದರು. ಅದಾದ ಬಳಿಕ ಸ್ಥಳೀಯ ಸೇನಾಡಳಿತ ಕೂಡ ಈ ಒಂದು ಪ್ರದೇಶಗಳಿಗೆ ತಲುಪಿತು. ಅಲ್ಲಿಂದ ಕೆಲವರನ್ನು ಎವ್ಯಾಕ್ಯುಯೇಟ್ ಮಾಡಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.